ಸಿಂಹರಾಶಿಯವರೇ, ಈ ವಿಡಿಯೋವನ್ನು ನೀವು ಈ ಕ್ಷಣ ನೋಡ್ತಿದ್ರಿ ಅಂದರೆ ಇದು ಆಕಸ್ಮಿಕವಲ್ಲ. ದೈವವೇ ನಿಮ್ಮನ್ನು ಹುಡುಕಿಕೊಂಡು ಬಂದಿದೆ. ಈ ಜುಲೈ ತಿಂಗಳು ನಿಮ್ಮ ಜೀವನದ ಸಾಮಾನ್ಯ ತಿಂಗಳಲ್ಲ. ಇದು ನಿಮ್ಮ ಹವಾಮಾನದ ಅಧ್ಯಾಯ ಮುಗಿದು ನಿಮ್ಮ ಸಾಮ್ರಾಜ್ಯದ ಅಧ್ಯಾಯ ಶುರುವಾಗುವ ತಿಂಗಳು. ಮೊದಲನೆಯದಾಗಿ ನಿಮ್ಮ ಮನಸ್ಸು. ಸಿಂಹರಾಶಿಯವರೇ, ನಿಮ್ಮ ಮನಸ್ಸು ಸಿಂಹದಂತೆ. ಒಮ್ಮೆ ಒಂದು ವಿಷಯವನ್ನು ಹಿಡಿದ್ರೆ ಬಿಡೋದೇ ಇಲ್ಲ. ಒಂದು ಸಣ್ಣ ಅವಮಾನ, ಒಂದು ಸಣ್ಣ ಸೋಲು, ಯಾರೋ ಆಡಿದ ಒಂದು ಮಾತನ್ನು ನೀವು ವರ್ಷಗಟ್ಟಲೆ ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದೀರಿ. ಅದಕ್ಕೆ ನೀವು ಪದೇ ಪದೇ ಪ್ರಾಣ ಪೋಷಿಸ್ತಿದ್ದೀರಿ. ಈ ಜುಲೈ ತಿಂಗಳಲ್ಲಿ ನೀವು ಮಾಡಬೇಕಾದ ಮೊದಲ ಯುದ್ಧ ನಿಮ್ಮ ಮನಸ್ಸಿನ ಜೊತೆನೆ. ಒಂದು ನಕಾರಾತ್ಮಕ ಯೋಚನೆ, ಒಂದು ಸೇಡಿನ ಯೋಚನೆ, ಒಂದು ಅನುಮಾನದ ಯೋಚನೆ ಬಂದಾಗ ಅದರ ಹಿಂದೆ ಹೋಗಬೇಡಿ, ಅದನ್ನು ಗಮನಿಸಬೇಡಿ. ಚಿಕ್ಕ ಮಗುವಿಗೆ ಬೇಡ ಅಂತ ಕೂಡ ನಮ್ಮ ಮನಸ್ಸು ಆಟಿಕೆ ಮೇಲೆ ಜಾಸ್ತಿ ಕೇಂದ್ರೀಕೃತ ಆಗಿರುತ್ತೆ. ನಾವು ಬೇಡ ಅಂತ ಯೋಚಿಸುವ ವಿಷಯದ ಮೇಲೇ ಜಾಸ್ತಿ ನಮ್ಮ ಮನಸ್ಸು ಹೋಗ್ತಾನೆ ಇರುತ್ತೆ. ಹಾಗಾಗಿ ಆ ಯೋಚನೆಯನ್ನು ಐಡೆಂಟಿಫೈ ಮಾಡಿ ಬಂತು ಅಂದ ತಕ್ಷಣ ಅದಕ್ಕೆ ಶಕ್ತಿ ಕೊಡದೆ ಅದನ್ನು ಅಲ್ಲಿ ಬಿಟ್ಬಿಡಬೇಕು. ನಿಮ್ಮ ಮನಸ್ಸನ್ನು ಬೇರೆ ದೊಡ್ಡ ಕೆಲಸದ ಕಡೆಗೆ ಡೈವರ್ಟ್ ಮಾಡಿ. ಅದು ತಾನಾಗಿಯೇ ಬಂದು ತಾನಾಗಿಯೇ ಸತ್ತು ಹೋಗುತ್ತೆ. ಸಿಂಹರಾಶಿಯವರೇ, ಈ ಜುಲೈ ತಿಂಗಳು ದೈವವು ನಿಮ್ಮ ಪ್ರತಿ ಮಾತು, ಪ್ರತಿ ಹೆಜ್ಜೆ, ಪ್ರತಿ ಯೋಚನೆಯನ್ನು ಕೂಡ ಗಮನಿಸುತ್ತಿರುವ ತಿಂಗಳು. ನೀವು ಕೇಳುವ ಮಾತುಗಳು, ದಾರಿಯಲ್ಲಿ ಭೇಟಿಯಾಗುವ ವ್ಯಕ್ತಿಗಳು, ರಾತ್ರಿ ಕಾಣುವ ಕನಸುಗಳು ಇವೆಲ್ಲವೂ ಕೂಡ ಸುಮ್ಮನೆ ನಡೀತಾ ಇಲ್ಲ. ಇವು ದೈವದ ಸಂಕೇತಗಳು. ನಿಮ್ಮ ಭವಿಷ್ಯದ ಸಿಂಹಾಸನಕ್ಕೆ ದೈವವು ನಿಮಗೆ ದಾರಿ ತೋರಿಸ್ತಾ ಇದೆ. ಆದ್ದರಿಂದ ಈ ತಿಂಗಳು ಬಹಳ ಎಚ್ಚರಿಕೆಯಿಂದ ಇರಿ. ಅನಗತ್ಯವಾದ ಜಗಳ, ಕೋಪ ಇವುಗಳಿಂದ ಸಂಪೂರ್ಣ ದೂರ ಇರಿ. ಸಿಂಹರಾಶಿಯವರಿಗೆ ಕೋಪವೇ ದೊಡ್ಡ ಶತ್ರು. ಒಂದು ಕ್ಷಣದ ಕೋಪ ನಿಮ್ಮ ವರ್ಷಗಳ ಪರಿಶ್ರಮವನ್ನು ಸುಟ್ಟು ಹಾಕಬಹುದು. ನಿಮ್ಮ ಮಾನಸಿಕ ಸ್ಥಿತಿ ಮುಂದಿನ 1 ವರ್ಷದ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ಈ ತಿಂಗಳು ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸಿನ ಒಳಗಿನಿಂದ ಒಂದು ಸಿಂಹದ ಗರ್ಜನೆಯಂತಹ ಯೋಚನೆ ಬರುತ್ತೆ. ನಾನು ಇನ್ನೂ ಸಹಿಸಿಕೊಳ್ಳೋದಿಲ್ಲ, ನಾನು ನನ್ನದೇ ದಾರಿ ಮಾಡಿಕೊಳ್ಬೇಕು, ನಾನು ಈ ಸಂಬಂಧದಿಂದ, ಈ ಕೆಲಸದಿಂದ ಹೊರ ಬರಬೇಕು ಅಂತ. ಆ ಯೋಚನೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಸಿಂಹರಾಶಿಯವರೇ, ಅದು ನಿಮ್ಮ ಅಹಂಕಾರದ ಯೋಚನೆಯಲ್ಲ, ಅದು ನಿಮ್ಮ ಆತ್ಮಗೌರವದ ಕರೆ, ಅದು ದೈವದ ಯೋಚನೆ. ಇಷ್ಟು ದಿನ ಯಾರು ನಿಮ್ಮವರು, ಯಾರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ, ಯಾರು ನಿಮ್ಮ ಬೆಳವಣಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೆ ಅಂತ ನಿಮಗೆ ಗೊತ್ತಾಗಿರಲಿಲ್ಲ. ಈ ಜುಲೈ ತಿಂಗಳಲ್ಲಿ ಎಲ್ಲರ ನಿಜವಾದ ಮುಖವಾಡ ಕಳಚಿ ಬೀಳುತ್ತೆ, ಸತ್ಯ ಹೊರಗೆ ಬರುತ್ತೆ. ಇದು ನೋವು ಕೊಡಬಹುದು, ಆದರೆ ಇದು ದೈವದ ಶುದ್ಧೀಕರಣ. ನಿಮ್ಮ ಸಾಮ್ರಾಜ್ಯಕ್ಕೆ ಯೋಗ್ಯ ಅಲ್ಲದವರನ್ನು ದೈವವೇ ನಿಮ್ಮ ಜೀವನದಿಂದ ಆಚೆ ತಳ್ತಾ ಇದೆ. ನೀವು ಒಂಟಿಯಾದರೂ ಪರವಾಗಿಲ್ಲ, ಆದರೆ ತಪ್ಪು ಜನರ ಜೊತೆ ಇರಬೇಡಿ ಅಂತ ನಿರ್ಧರಿಸುವ ಸಮಯ ಇದು. ಸಿಂಹರಾಶಿಯವರ ಉದ್ಯೋಗ ಮತ್ತು ಗೌರವದ ವಿಷಯಕ್ಕೆ ಬಂದರೆ ನಿಮ್ಮ ಜೀವನ ಎಂದಿಗೂ ಕೂಡ ಸುಲಭ ಆಗಿರಲಿಲ್ಲ. ನೀವು ಹುಟ್ಟಿನಿಂದಲೇ ರಾಜ, ಆದರೆ ನಿಮ್ಮ ಕಿರೀಟವನ್ನು ಪಡೆಯೋದಕ್ಕೆ ನೀವು ಬಹಳಷ್ಟು ಹೋರಾಡಬೇಕಾಯಿತು. ನೀವು ಪಟ್ಟ ಕಷ್ಟಕ್ಕೆ ಸಿಗಬೇಕಾದ ಗೌರವ, ಸ್ಥಾನ, ಹಣ ನಿಮಗೆ ತಡವಾಗಿ ಬಂದಿದೆ. ನಿಮ್ಮ ಕಣ್ಣ ಮುಂದೆಯೇ ನಿಮಗಿಂತ ಕಡಿಮೆ ಇರುವ ಅರ್ಹತೆ, ನಿಮಗಿಂತ ಕಡಿಮೆ ಇರುವವರು ನಿಮ್ಮನ್ನು ದಾಟ್ಕೊಂಡು ಮುಂದೆ ಹೋಗಿದ್ದಾರೆ. ನಿಮ್ಮ ಶ್ರಮವನ್ನು ಬೇರೆಯವರು ತಮ್ಮದಂತ ಹೇಳ್ಕೊಂಡಿದ್ದಾರೆ. ಇದರಿಂದ ನಿಮ್ಮ ಆತ್ಮಗೌರವಕ್ಕೆ ಬಹಳಷ್ಟು ಪೆಟ್ಟು ಬಿದ್ದಿದೆ. ಆದರೆ ಸಿಂಹರಾಶಿಯವರೇ, ಒಂದು ಸತ್ಯವನ್ನು ಚಿನ್ನದ ಅಕ್ಷರಗಳಲ್ಲಿ ಬರೆದಿಟ್ಕೊಳ್ಳಿ. ನಿಮ್ಮ ಗುರುತಿಸುವಿಕೆ ತಡವಾಗಿ ಬರುತ್ತೆ, ಆದರೆ ಬಂದಾಗ ಅದು ಶಾಶ್ವತವಾಗಿ ಇರುತ್ತೆ. ಸೂರ್ಯನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇದೆ. ಇತರರನ್ನು ಮಿಂಚಿನಂತೆ ಬಂದು ಹೋಗುತ್ತೆ. ನಿಮ್ಮದು ಸೂರ್ಯನಂತೆ ಶಾಶ್ವತವಾಗಿ ಬೆಳಗುತ್ತೆ. ಅಂತಿಮವಾಗಿ ನಿಮ್ಮನ್ನು ದಾಟಿ ಹೋದವರೆಲ್ಲರನ್ನು ಕೂಡ ನೀವು ದಾಟಿ ಅತ್ಯಂತ ಉನ್ನತ ಸಿಂಹಾಸನವನ್ನು ಏರೋದು ಖಚಿತ. ಆದರೆ ಈ ತಿಂಗಳು ನೀವು 2 ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು. ಒಂದು, ನಿಮ್ಮ ಮಾತು ಮತ್ತು ಅಹಂಕಾರ. ಸಿಂಹರಾಶಿಯವರಿಗೆ ನಾನು, ನನ್ನಿಂದ, ನನ್ನದು ಎಂಬ ಅಹಂಕಾರ ಬಹಳ ಬೇಗ ಬಂದುಬಿಡುತ್ತೆ. ಇಷ್ಟು ದಿನ ಕಷ್ಟಪಟ್ಟಿದ್ದೀನಿ, ಈಗ ಸ್ವಲ್ಪ ಒಳ್ಳೆಯದಾಗ್ತಾ ಇದೆ, ಕೈಗೆ 4 ಕಾಸು ಬಂದಿದೆ, ಜನ ಗುರುಸ್ತಾ ಇದ್ದಾರೆ ಅಂದಾಗ ಆಟೋಮೆಟಿಕ್ ಆಗಿ ಅಹಂಕಾರ ತಲೆ ಎತ್ತದೆ. ಆ ಕ್ಷಣದಲ್ಲೇ ಅದನ್ನು ತುಳಿದು ಹಾಕಿ. ಯಾಕೆಂದರೆ ಈ ಹಣ, ಈ ಜನರ ಜೈಕಾರ, ಈ ಪ್ರೀತಿ ಎಲ್ಲವೂ ಕೂಡ ತಾತ್ಕಾಲಿಕ. ನಿಜವಾದ ರಾಜನಿಗೆ ಅಹಂಕಾರ ಇರೋದಿಲ್ಲ.
ಆತ್ಮವಿಶ್ವಾಸ ಇರುತ್ತೆ. ಎರಡನೆಯದು ಚಿಕ್ಕ ಚಿಕ್ಕ ತಪ್ಪುಗಳು, ಒಂದು ಸಹಿ, ಒಂದು ದಾಖಲೆ, ಒಂದು ಸಣ್ಣ ಅಜಾಗರೂಕತೆ ದೊಡ್ಡ ನಷ್ಟ ತರಬಹುದು. ಕೋಪದಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಡಿ. ಹಳೆಯ ಸೇಡು, ಹಳೆಯ ಜಗಳಗಳನ್ನು ಕೆದಕಬೇಡಿ. ಯಾರಿಗೋ ತಕ್ಕ ಪಾಠ ಕಲಿಸಬೇಕು ಅಂತ ಯೋಚಿಸಬೇಡಿ. ಅದು ನಿಮ್ಮ ಸಿಂಹಾಸನದ ದಾರಿಯನ್ನು ನಿಧಾನ ಮಾಡುತ್ತೆ. ಬದಲಾಗಿ ದೈವಾನುಗ್ರಹವನ್ನು ಬೇಗ ಪಡೆಯೋದಕ್ಕೆ ಈ ಚಿಕ್ಕ ಕೆಲಸಗಳನ್ನು ಮಾಡಿ. ದೊಡ್ಡ ಯಜ್ಞ ಬೇಡ, ಮನಸ್ಸಿನಲ್ಲಿ ಭಕ್ತಿ ಸಾಕು. ಪ್ರತಿದಿನ ಬೆಳಿಗ್ಗೆ ಎದ್ದು 1 ನಿಮಿಷ ಮೌನವಾಗಿ ಕುಳಿತುಕೊಳ್ಳಿ. ನನ್ನೊಳಗಿನ ಅಹಂಕಾರ ಹೋಗಿ ನನ್ನೊಳಗಿನ ಬೆಳಕು ಬೆಳಗಲಿ ಅಂತ ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ದಿನಕ್ಕೆ 1 ಬಾರಿಯಾದರೂ ಕೂಡ ಮನಸ್ಸಲ್ಲಿ ಅಮ್ಮನವರ ಹೆಸರನ್ನು ಜಪಿಸಿ. ಯಾರಾದರೂ ಸಹಾಯ ಕೇಳಿದರೆ ನಿಮ್ಮ ಸ್ಥಾನದಿಂದ ಅವರಿಗೆ ಸಹಾಯ ಮಾಡಿ. ದೈವವು ನಿಮ್ಮ ಮೂಲಕವೇ ಇತರರಿಗೆ ರಾಜನಂತೆ ಸಹಾಯ ಮಾಡೋದಕ್ಕೆ ಬಯಸುತ್ತೆ. ಸಿಂಹರಾಶಿಯವರೇ, ನಿಮ್ಮ ಜೀವನ ಇನ್ನು ಮೇಲೆ ಕೆಳಕ್ಕೆ ಬೀಳೋದಿಲ್ಲ. ಇದು ದೈವದ ವಾಗ್ದಾನ. ಇಲ್ಲಿಯವರೆಗೆ ನೀವು ಬಿದ್ದು ಸಾಕು, ಅತ್ತಿದ್ದೇ ಸಾಕು. ಇನ್ಮೇಲೆ ನಿಮ್ಮ ಜೀವನ ನಿಧಾನವಾಗಿ ಆದರೆ ಖಚಿತವಾಗಿ ಸ್ಥಿರವಾಗಿ ಮೇಲಕ್ಕೆ ಮಾತ್ರ ಹೋಗುತ್ತೆ. ನೀವು ಇಡುವ ಪ್ರತಿ ಹೆಜ್ಜೆ ಕೂಡ ನಿಮ್ಮ ಸಾಮ್ರಾಜ್ಯದ ಅಡಿಪಾಯ ಆಗುತ್ತೆ. ಇನ್ನು ಮೇಲೆ ನೀವು ಪಡೆಯುವ ಗೆಲುವುಗಳು ಶಾಶ್ವತವಾಗಿರುತ್ತೆ. ನಿಮ್ಮ ಹೆಸರು, ನಿಮ್ಮ ಗೌರವ, ನಿಮ್ಮ ಅಧಿಕಾರ ದಿನದಿಂದ ದಿನಕ್ಕೆ ಬೆಳೆಯುತ್ತೆ. ಇನ್ನು ಮುಂದೆ ನೀವು ಇತರರ ಅನುಮೋದನೆಗಾಗಿ ಕಾಯೋದಿಲ್ಲ, ಇತರರೇ ನಿಮ್ಮ ಅನುಮೋದನೆಗಾಗಿ ಕಾಯ್ತಾರೆ. ಇದೇ ನಿಜವಾದ ರಾಜಯೋಗ. ಹಿಂದೆ ತಿರುಗಿ ನೋಡಬೇಡಿ, ಮುಂದೆ ಮಾತ್ರ ನೋಡಿ. ದೈವವು ನಿಮಗೆ ಕೊಡುವ ಕಿರೀಟ ದಾರಿಯಾಗಿರುತ್ತೆ. ನಿಮ್ಮ ನಂಬಿಕೆಯನ್ನು ಬಿಡಬೇಡಿ. ಇದು ಅಂತ್ಯವಲ್ಲ, ಇದು ನಿಮ್ಮ ಸಾಮ್ರಾಜ್ಯದ ಆರಂಭ. ಇಲ್ಲಿಯವರೆಗೆ ನೀವು ಅನುಭವಿಸಿದ ಅವಮಾನ, ಕಣ್ಣೀರು, ಒಂಟಿತನ, ಯಾರಿಗೂ ಕೇಳಿಕೊಳ್ಳಲಾಗದ ನೋವು, ಇದೆಲ್ಲವನ್ನು ಕೂಡ ಆ ದೇವಿ ನೋಡಿದ್ದಾರೆ. ಇನ್ನು ಮೇಲೆ ನೀವು ಒಂಟಿಯಲ್ಲ, ಅಮ್ಮ ನಿಮ್ಮ ಜೊತೆ ಸಿಂಹದ ಮೇಲೆ ಕುಳಿತು ನಿಮ್ಮನ್ನು ಕಾಯ್ತಾ ಇದ್ದಾರೆ. ಈ ಸಂದೇಶ ನಿಮ್ಮ ಹೃದಯವನ್ನು ಮುಟ್ಟಿದರೆ ನಿರ್ಲಕ್ಷ್ಯ ಮಾಡಬೇಡಿ. ಈಗಲೇ ಕಣ್ಣು ಮುಚ್ಚಿ ಮನಸ್ಸಲ್ಲಿ 1 ಬಾರಿ ದುರ್ಗಾದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ.